ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಟೈಮ್ 3:30 ಆಗಿದೆ. ನಮ್ಮ ಅಕ್ಕ ಕಸ ಬಳಿತಾ ಇದ್ದಾರೆ, ನೋಡ್ಬೋದು ಹೊರಗಡೆ. ನಾನು ವರಮಹಾಲಕ್ಷ್ಮಿಗೆ ಅಕ್ಕನ ಮನೆಗೆ ಬಂದಿದ್ದೇನೆ. ಅಕ್ಕನ ಮನೆಯಲ್ಲಿ ಏನೇನಾಗ್ತಾ ಇದೆ ನೋಡೋಣ. ಈಗ ನೈಟು 3:30 ಆಗಿದೆ. ಅವಳು 3 o'clock ಎದ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದಾಳೆ. ಈಗ ನೋಡ್ಬೋದು ಇಷ್ಟು ಕತ್ಲ ಇದೆ, ಆಗಲೇ ಎದ್ಬಿಟ್ಟು ಎಲ್ಲ ಪೂಜೆಗಳಿಗೆ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದಾಳೆ. ಆಗಲೇ ಅರ್ಧ ಪ್ರಿಪರೇಷನ್ ಆಗಿದೆ. ನೋಡ್ಬೋದು ಇಲ್ಲಿ ಎಷ್ಟು ಚೆಂದ ಗಿಡಗಳನ್ನ ಬೆಳೆಸಿದ್ದಾರೆ ನೋಡಿ. ಮೇಲಿಂದ ಕೆಳಗಡೆ ತುಳಸಿ ಗಿಡ ನೋಡ್ಬೋದು, ಫ್ಲವರ್ಸ್ ಎಲ್ಲ ಆಗಿದೆ ನೋಡಿ ಫ್ರೆಂಡ್. ಈಗ ವರಮಹಾಲಕ್ಷ್ಮಿಯ ಎಲ್ಲ ಪೂಜೆ ಪುನಸ್ಕಾರಗಳನ್ನ ನೋಡ್ಕೊಂಡು ಹೋಗೋಣ. ಕಸ ಬಳಿದಿದ್ದಾಯಿತು, ಬಂಡೆ ಒರೆಸ್ತಾ ಇದ್ದಾರೆ. ಇದಾದ ತಕ್ಷಣ ಸ್ನಾನ ಆಗಿದೆ. ಇವಾಗ ಸ್ನಾನ ಆದ ತಕ್ಷಣ ಅಕ್ಕ ಹೊಸ್ತಿಲಿಗೆ ಕುಂಕುಮ ಅರಿಶಿನ ಹಚ್ಚುತ್ತಾ ಇದ್ದಾರೆ. ನೋಡ್ಬೋದು ಇಲ್ಲಿ ನೀವು ವರಮಹಾಲಕ್ಷ್ಮಿಯ ಒಂದು ಪ್ರಿಪರೇಷನ್ ಆಗ್ತಾಯಿದೆ. ಸ್ಟಾರ್ಟಪ್ ಇಂದ ರಂಗೋಲಿ ಹಾಕ್ತಾ ಇದ್ದಾಳೆ ಅಕ್ಕ, ತುಂಬ ಸ್ಪೀಡಾಗಿ. ಯಾಕಂದರೆ ಬೇಗ ಬೇಗ ಕೆಲಸ ಆಗಬೇಕಲ್ವ, ಹಾಗಾಗಿ ನೋಡೋಣ ಮುಂದೆ ಏನಂತ. ಇದಾದ ತಕ್ಷಣ ಹೂಗಳೆಲ್ಲ ಇಟ್ಬಿಟ್ಟು ತುಂಬ ಲಕ್ಷಣವಾಗಿ ಸುಂದರವಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್. ನೋಡಿ ಇವಾಗ ಮತ್ತೆ ರಂಗೋಲಿ ಸ್ಟಾರ್ಟ್ ಆಗಿದೆ. ದೇವರ ಹಾಡೆಲ್ಲ ಹಾಕ್ಕೊಂಡಿದ್ದಾಳೆ. ಇದು ವರಮಹಾಲಕ್ಷ್ಮಿಯ ಒಂದು ಸ್ಪೆಷಲ್ಲಾಗಿ ವಿಡಿಯೋ ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಆಗುತ್ತೆ, ಗಣೇಶ ಹಬ್ಬ ಆಗುತ್ತೆ. ಅಕ್ಕ ಮನೆಯಲ್ಲಿ ವರಮಹಾಲಕ್ಷ್ಮಿಗಂತ ಪ್ರತಿ ವರ್ಷ ನಾವು ಬರ್ತಾ ಇರ್ತೇವೆ. ಸೊ ಹಾಗಾಗಿ ಫಸ್ಟ್ ಟೈಮ್ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮ ಚಾನಲ್ನ ನೀವು ಫಾಲೋ ಮಾಡ್ತಾ ಇರಿ ಅಂತ ಕೇಳ್ತಾ ನೋಡೋಣ. ನೋಡಿ ಎಷ್ಟು ಸುಂದರವಾಗಿ ರಂಗೋಲಿ ಹಾಕ್ತಾ ಇದ್ದಾಳೆ ಅಕ್ಕ ಅಂತ ನೋಡ್ಬೋದು. ಇಲ್ಲಿ ರಂಗೋಲಿಯಲ್ಲಿ ತುಂಬ ಸ್ಪೀಡ್ ಅವಳು. ಎಲ್ಲ ಪೂಜೆ ಪುನಸ್ಕಾರದಲ್ಲಿ ನಾವು ನೋಡಿ ಕಲೀಲಿಕ್ಕೆ ತುಂಬ ಇದೆ. ನೋಡ್ಬೋದು ಈಗ ಸ್ನಾನ ಎಲ್ಲ ಆಗಿ ಹೊರಗಡೆ ರಂಗೋಲಿ ಆಗಿದೆ. ಪೂಜೆ ಮಾಡಲಿಕ್ಕೆ ರೆಡಿ ಆಯಿತು. ಎಲ್ಲ ಪೂಜೆ ಮಾಡ್ತಾ ಇದ್ದಾಳೆ ಅಕ್ಕ. ಈಗ ಹೊರಗಡೆ ತುಳಸಿ ಗಿಡ ಇದೆ ಅಲ್ವಾ, ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಮನೆ ಹತ್ರ ಈ ಗಿಡಗಳು ಬೆಳೆಸ್ಕೊಳ್ಳೋದ್ರಿಂದ ನಮಗೆ ತುಂಬ ಫ್ರೆಶ್ ಇರುತ್ತೆ ಮೈಂಡ್. महामारी श्रीपीठे श्रीपूजिते शब्दचक्रगदास्ते महालक्ष्मी नमस्ते नमस्ते गरुडारूढे कोलासुरभयङ्करी सर्वपापहरे देवी महालक्ष्मी नमस्ते सर्वज्ञ सर्वविजय सर्वदुष्टकंकरी सर्वदुःखहरे देवी महालक्ष्मी नमस्ते सिद्धिबुद्धिप्रदे देवी मुक्तिप्रदायिनी माता देवी महालक्ष्मी नमस्ते आद्यंतदेवी देवी आदिशक्ति नमस्ते योगाग्नि योग सर्वत्र महालक्ष्मी नमस्ते शिवशक्ति महादेवी महालक्ष्मी नमस्ते महापापहरे देवी महालक्ष्मी नमस्ते पद्मासन देवी परब्रह्म ನೋಡಿ. ಮನೆ ಶಾಂತಿಗೋಸ್ಕರ ಎಲ್ಲ ಕಡೆ ದೀಪ ಹಾಕ್ತಾ ಇದ್ದಾರೆ ಅಕ್ಕ. ಈ ಥರ ಮಾಡೋದ್ರಿಂದ ದೇವರು ನಮ್ಮ ಜೊತೆಗೆ ಇರ್ತಾರೆ. ಶಾಂತಿ, ನೆಮ್ಮದಿ, ಸುಖ ಎಲ್ಲನೂ ಸಿಗುತ್ತೆ ನೋಡಿ ಫ್ರೆಂಡ್. ಅಕ್ಕನ ಮನೆಯಲ್ಲಿರ್ತಕ್ಕಂಥ ಫೋಟೋಗಳು. ಇಲ್ಲಿ ಅಕ್ಕ ಬಾವಾಗ ಕಂಕಣ ಕಟ್ತಾ ಇದ್ದಾರೆ, ನೋಡ್ಬೋದು ಇಲ್ಲಿ. ನೋಡಿ ಫ್ರೆಂಡ್, ಈಗ ಅಕ್ಕ ದೀಪ ಹಚ್ತಾ ಇದ್ದಾರೆ. ಅದಾದ ತಕ್ಷಣ ಕಳ್ಸೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಕಳ್ಸೋಕ್ಕೆ ದೀಪ ಹಚ್ತಾ ಇದ್ದಾರೆ.
ನೋಡಿ ಫ್ರೆಂಡ್, ಈಗ ಬೇಳೆ ಕುದಿಲಿಕ್ಕೆ ಪಾತ್ರೆ ಇಟ್ಟು ಅದರಲ್ಲಿ ನೀರು ಹಾಕ್ತಾ ಇದ್ದಾರೆ. ಇದು ಕುದ್ದ ತಕ್ಷಣ ಬೇಳೆ ಹಾಕ್ತಾರೆ. ನೋಡಿ ಫ್ರೆಂಡ್, ನಮ್ಮ ಭಾವನ್ನ ದೊಡ್ಡಣ್ಣನ ಮಗನ ಬರ್ತಡೇ ಇದೆ, ಹಂಗಾಗಿ ಆಶೀರ್ವಾದ ತಗೊಳ್ತಾ ಇದ್ದಾನೆ. ಇಲ್ಲಿ ಬೇಳೆ ಕುದೀತಾ ಇದೆ, ಹಾಗಾಗಿ ನಮ್ಮ ಭಾವನು ಮತ್ತೆ ಇನ್ನೊಂದು ಕೈ ಹಾಕ್ಬಿಟ್ಟು ನೋಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಫ್ರೆಂಡ್, ಅಕ್ಕನ ಮಕ್ಕಳು ಬೆಡ್ರೂಮಲ್ಲಿ ಚೆಸ್ ಆಡ್ತಾ ಇದ್ದಾರೆ. ತುಂಬ ಟ್ಯಾಲೆಂಟ್ ಇದ್ದಾವೆ ಎರಡು. ನೋಡಿ ಫ್ರೆಂಡ್ಸ್, ಇಲ್ಲಿ ಅಕ್ಕನ ಫ್ರೆಂಡ್ ಬಂದಿದ್ದಾರೆ. ಅರಿಶಿನ ಹಚ್ಬಿಟ್ಟು ಆಶೀರ್ವಾದ ತಗೊಳ್ತಾ ಇದ್ದಾರೆ ವರಮಹಾಲಕ್ಷ್ಮಿದು. ಇಲ್ಲಿ ಅಕ್ಕನ ಫ್ರೆಂಡ್ನ ಮಕ್ಕಳು ಬಂದಿದ್ದಾರೆ, ಅವರಿಗೂ ಅರಿಶಿನ ಹಚ್ಬಿಟ್ಟು ಆಶೀರ್ವಾದ ತಗೊಳ್ತಾರೆ. ಇಷ್ಟು ನಮ್ಮ ಮನೆಯ ಅಕ್ಕನ ಮನೆಯ ವರಮಹಾಲಕ್ಷ್ಮಿ ಪೂಜೆಯ ಒಂದು ಝಲಕ್ ತೋರಿಸಿದ್ದೀನಿ. ಇಲ್ಲಿ ಚಿಕ್ಕ ಹುಡುಗಿ ಆಗಿರೋದ್ರಿಂದ ನಮ್ಮ ಅಕ್ಕ ಕಾಲು ಮುಗಿದ್ರೆ ಮುಗಿಸ್ಕೊಳ್ತಾ ಇಲ್ಲ. ಇದು ಆಶೀರ್ವಾದ ಮೂಲಕ ಅಂತೇಳಿ ಮುಗಿತಾ ಇದ್ದಾಳೆ. ನೋಡಿ ಫ್ರೆಂಡ್, ನಮ್ಮ ಅಕ್ಕನ ಮನೇಲಿ ಇಷ್ಟು ವರಮಹಾಲಕ್ಷ್ಮಿಯ ಪೂಜೆ ಅಲಂಕಾರ ನಡೆದಿದೆ. ನನಗೆ ಎಷ್ಟಾಗಿದೆ ಅಷ್ಟು ನಾನು ಶೂಟ್ ಮಾಡಿ ಈ ಒಂದು ವಿಡಿಯೋ ನಿಮಗೋಸ್ಕರ ಹಾಕಿದ್ದೀನಿ ಫಸ್ಟ್ ಟೈಮ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಬಾಯ್.